ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈಗಂತೂ ಎಲ್ಲ ಕಡೆನೂ ಹಸಿ ಕಾಳುಗಳು ಸಿಗುತ್ತೆ. ನಾನು ಈ ದಿನ ತೊಗರಿ ಕಾಳು ತೊಗೊಂಡು ಮಾಡಿದ್ದೀನಿ. ಅವರೆಕಾಳು ಸಿಕ್ಕಿದ್ರೆ ಸೇಮ್ ಪ್ರೊಸೀಜರ್ ಉಪಯೋಗಿಸ್ಕೊಂಡು ಕೂಡ ಮಾಡಬಹುದು. ಅಲಸಂದಿ ಕಾಳು ಸಿಕ್ಕರೆ ಅದನ್ನು ಕೂಡ ಮಾಡಬಹುದು. ನಾನಿಲ್ಲಿ ಮುದ್ದೆ ಮತ್ತು ಅನ್ನ ಜೊತೆಗೆ ಮಾಡ್ಕೊಂಡಿದ್ದೀನಿ. ಸಿರಿಧಾನ್ಯ ಮುದ್ದೆ ಮತ್ತು ಬಿಸಿ ಅನ್ನ. ಸಖತ್ತಂದ್ರೆ ಸಖತ್ತಾಗಿರುತ್ತೆ. ಟೇಸ್ಟು ಹುಳುಳಿಯಾಗಿ ಖಾರಾಗಿ ಈ ಚಳಿಗಂತೂ ಏಳು ಮಾಡಿಸೋಂಥ ಸಾಂಬಾರು ಅಂತ ಅನ್ಬಹುದು. ಹಸೆಕಾಳು ತಿಂದಮೇಲೆ ಬೇಳೆ ಸಾಂಬಾರು ಆಗಲಿ, ಬೇರೆ ಒಣ ಕಾಳುಗಳ ಸಾಂಬಾರಾಗಲಿ ಒಳಗಡೆ ಹೋಗೋದೇ ಇಲ್ಲ ಅನ್ನತ್ತೆ. ಹಸೆಕಾಳು ಮುಗಿಯೋವರೆಗೂ ಇನ್ನು ಹಸೆಕಾಳು ಸಾಂಬಾರುಗಳಲ್ಲೇ ಇರುತ್ತೆ ಮನಸ್ಸು. ನಾನಿಲ್ಲಿ ಒಂದು 3/4 kg ಹಸಿ ತೊಗರಿಕಾಳು ತೊಗೊಂಡಿದ್ದೀನಿ. ತೊಳೆದಿಟ್ಕೊಂಡಿದ್ದೀನಿ 2 ಸಲ. ನಾನು ಅದ್ರ ಜೊತೆಗೆ 4 ಟೊಮೊಟೊನ ತೊಗೊಂಡಿದ್ದೀನಿ. ನಾಟಿ ಟೊಮೊಟೊ ಆದರೆ ಒಂದು 3 ತೊಗೊಳ್ಳಿ, ದಪ್ಪ ಸೈಜ್ ಆದರೆ 2 ತೊಗೊಳ್ಳಿ. ನಾನಿಲ್ಲಿ ಒಂದು 4ರಿಂದ 5 ಜನಕ್ಕಾಗಷ್ಟು ಸಾಂಬಾರನ್ನ ಮಾಡ್ಕೊಳ್ತಿದ್ದೀನಿ. ಹಾಗಾಗಿ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದಾಗ ನನಗೆ ಸಾಂಬಾರು ನಾನು ರುಬ್ಕೋಬೇಕಾಗತ್ತೆ. ಹಾಗಾಗಿ ಟೊಮೊಟೊನ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ. ಆದರೆ ಹಸಿ ಟೊಮೊಟೊ ರುಬ್ಬಲ್ಲ ನಾನು ಯಾವಾಗ್ಲೂ. ಕುಕ್ಕರ್ನಲ್ಲಿ ತೊಗರಿಕಾಳು ಹಾಕ್ಕೊಂಡು ತೊಳೆದಿರೋಂಥದ್ದು, ಅದಕ್ಕೇನೆ ಟೊಮೊಟೊನ ಹಾಕ್ಕೊಳ್ತಿದ್ದೀನಿ ಹೆಚ್ಚಿ. ನಿಮ್ಮ ಟೊಮೊಟೊ ಜಾಸ್ತಿ ಅಂತ ಅನಿಸಿದ್ರೆ ನೀವು ಕಡಿಮೆ ಉಪಯೋಗಿಸ್ಕೊಳ್ಳಿ. ಹುಣಸೆಹಣ್ಣು ಕೂಡ ಬಳಸ್ತೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಬೇಳೆ ಸಾಂಬಾರು ಪುಡಿ ಉಪಯೋಗಿಸ್ಕೊತಾ ಇದ್ದೀನಿ. ಈ ಹಸಿ ಕಾಳಿಗೆ ಯಾವಾಗಲೂ ಉಪ್ಪು ಮತ್ತು ಖಾರ ಜಾಸ್ತಿ ಇರಬೇಕು. ಉಪ್ಪು ಖಾರ ಹುಳಿ ಮುಂದೆ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿ ತುಂಬಾ ನೀರು ಹಾಕ್ಬಿಟ್ರೆ ಕುಕ್ಕರ್ ವಿಸಲ್ ಬಂದಾಗೆಲ್ಲನೂ ಸಾಂಬಾರು ಪುಡಿ ಎಲ್ಲ ಈಚೆ ಬಂದುಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಬಿಟ್ಟು 2 ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಅಥವಾ 1 ವಿಸಲ್ ಕೂಗಿಸ್ಕೊಂಡ್ರು ಆಯಿತು. ವಿಸಲ್ ಕೂಗಿಸ್ಕೊಂಡು ಒಂದು 5 ನಿಮಿಷ ಬಿಟ್ಟು ನಾನೇ ವಿಸಲ್ನ ಏರ್ಔಟ್ ಮಾಡ್ಕೊಳ್ತೀನಿ. ಅಷ್ಟಲ್ಲಿ ಒಂದು ಮಸಾಲೆ ಥರದ್ದು ರುಬ್ಕೊಳ್ಳೋಣ. 1 ಸ್ಪೂನಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಗೆಡ್ಡೆ ಈರುಳ್ಳಿ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 2 ಪೀಸಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಸೆಕಾಳಾಗಿರೋದ್ರಿಂದ ವಾಯು, ಹಾಗಾಗಿ ನಾನಿಲ್ಲಿ ಹಸಿ ಜೀರಿಗೆ ಏನು ಬಳಸ್ತಿಲ್ಲ. ನೀವು ಬೇಕಾದರೆ ಉಪಯೋಗಿಸ್ಕೊಳ್ಳಿ. ತೆಂಗಿನಕಾಯಿ ತುರಿ 2 ಸ್ಪೂನಷ್ಟು ಸಾಕು. ತುಂಬಾ ತೆಂಗಿನಕಾಯಿ ತುರಿ ಹಾಕಬಾರ್ದು. ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಹುರಿಗಡಲೆ ಬೇಡ ಅಂದರೆ ಹುರಿದಿರೋಂಥ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬಹುದು. 5 ನಿಮಿಷ ಬಿಟ್ಕೊಂಡು ವಿಸಲ್ ನಾನು ಏರ್ಔಟ್ ಮಾಡಿಬಿಟ್ಟು ಕ್ಯಾಪ್ ಓಪನ್ ಮಾಡ್ತಾಯಿದ್ದೀನಿ. ತುಂಬ ಅದು ಕೂಲ್ ಆಗೋ ತನಕ ಬಿಡೋ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷ ಬಿಟ್ಟರೆ ಸಾಕು. ಕುಕ್ಕರ್ ಸ್ಟವ್ ಆಫ್ ಮಾಡಿದ್ಮೇಲೆ ಈಗ ನಾನು ಬೇಯಿಸಿಟ್ಕೊಂಡಿದ್ದಲ್ಲ ಟೊಮೊಟೊನು, ಅದನ್ನು ಮಾತ್ರ ಹಾಕ್ಕೊಳ್ತಿದ್ದೀನಿ. ಕಾಳೇನು ಹಾಕೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ತರಕಾರಿ ಬಳಸಿಲ್ಲ ಯಾವುದೂ. ನಿಮ್ಮ ತರಕಾರಿ ಏನಾದ್ರು ಇದ್ದರೆ ಮನೆಯಲ್ಲಿ ಗೆಡ್ಡೆಕೋಸು ಅಥವಾ ಕ್ಯಾರೆಟು, ಬೀನ್ಸು, ಬದನೆಕಾಯಿ, ಆಲೂಗೆಡ್ಡೆ ಎಲ್ಲ ತರಕಾರಿಗಳನ್ನ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ನಾನು ತರಕಾರಿ ಬೇಡ ಅಂತೇಳಿ ತರಕಾರಿ ಹಾಕ್ತೇನೆ, ಬರೀ ಕಾಳು ಜೊತೆ ಮಾಡಿದ್ದೀನಿ. ಇದು ಸಖತ್ತಾಗಿರುತ್ತೆ. ಈ ನಡುವೆ ಅಂತೂ ಹಸೆಕಾಳಿರೋದ್ರಿಂದ ಯಾವ ತರಕಾರಿ ಹಾಕಿ ಮಾಡ್ತೀವಲ್ಲ, ಆ ತರಕಾರಿ ಬೇಡ, ಯಾವಾಗಲೂ ಅದೇ ಒಂದೇ ಥರ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಮಾಡಿದ್ದೀನಿ. ಇದು ಅಷ್ಟೇ, ಟೈಮ್ ತುಂಬ ತೊಗೊಳ್ಳಲ್ಲ. ಕೂಗ್ಸೋದಕ್ಕೆ 5 ನಿಮಿಷ. ಅದು ತಣ್ಣಗಾದ್ಮೇಲೆ ಮತ್ತು ಇದು ರುಬ್ಬೆಲ್ಲ ಹಾಕಿ ಒಂದು 3-4 ನಿಮಿಷ ಕುದಿಸ್ಬಿಟ್ಟು 1 ನಿಮಿಷ ಒಗ್ಗರಣೆ ಹಾಕಿದ್ರೆ 10 ನಿಮಿಷದಲ್ಲಿ ಸಾಂಬಾರು ರೆಡಿಯಾಗಿಬಿಡುತ್ತೆ. ತುಂಬ ಸಿಂಪಲ್ಲು, ಬೇಗ ಆಗುತ್ತೆ ಸಾಂಬಾರು. ಇಲ್ಲಿ ಹುಣಸೆಹಣ್ಣು ನಮಗೆ ಒಂದು ಸಲ ಹೇಳಿದ್ದೀವಿ ಹಿಂದಿನ ವೀಡಿಯೋದಲ್ಲಿ. ಹುಣಸೆಹಣ್ಣು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡು ನಿಮ್ಮ ಫ್ರೀ ಟೈಮ್ ಇದ್ದಾಗ ಚೆನ್ನಾಗಿ ಅದನ್ನು ರಸ ಎಲ್ಲ ತೆಗೆದಿಟ್ಕೊಂಡು ಬಿಸಿನೀರಲ್ಲಿ ನೆನೆಸಿಟ್ಕೊಳ್ಳಿ. ಅರ್ಧ ಗಂಟೆ ರಸ ತೆಗೆದು ಉಪ್ಪಾಕಿ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಕುದಿಸಿಟ್ಕೊಳ್ಳಿ. ನೀವು 3-4 ತಿಂಗಳಾದರೂ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ಹಿಂಗೆ ಎಮರ್ಜೆನ್ಸಿಗಾಗುತ್ತೆ. ಹುಣಸೆ ಹುಳಿ ರೆಡಿ ಇದ್ದಿದ್ದರಿಂದ ನಾನು ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ. ನಾವು ಬೇಯಿಸಿರೋಂಥ ಟೊಮೊಟೊ ಎಲ್ಲ ರುಬ್ಕೊಂಡಿದ್ದೀವಲ್ಲ, ಅದೆಲ್ಲ ಮಸಾಲೆನ ಸಾಂಬಾರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಹದ ಬೇಕು ಸಾಂಬಾರು ನೋಡ್ಕೊಳ್ಳಿ. ಹುರಿಗಡಲೆ ಹಾಕಿರೋದ್ರಿಂದ ಸಾಂಬಾರು ಕುದಿಬೇಕಾದ್ರೆ ನೀವು ಹದ ನೋಡ್ಕೊಳ್ಳಿ, ತುಂಬಾ ಗಟ್ಟಿ ಆಗುತ್ತೆ. ಇವಾಗ ನೋಡಿದಷ್ಟು ನಿಮ್ಗೆ ಗೊತ್ತಾಗೋದಿಲ್ಲ. ಹುರಿಗಡಲೆ ಅಥವಾ ಅಕ್ಕಿ ಹಿಟ್ಟು ಹಾಕೋ ರೀಸನ್ ಏನಂದರೆ ಹಸಿ ಕಾಳು ಸಾಂಬಾರುಗಳು ಬೇಳೆ ಸಾಂಬಾರು ಥರ ತುಂಬ ಏನೂ ಗಟ್ಟಿ ಆಗೋದಿಲ್ಲ. ಹಾಗಾಗಿ ಈ ರೀತಿ ಏನಾದ್ರು ರುಬ್ಬ ಹಾಕಬೇಕು. ಹಾಗಾಗಿ ನಾನು ಟೊಮೊಟೊನೆಲ್ಲ ರುಬ್ಬೇ ಹಾಕ್ಬಿಡ್ತೀನಿ. ಟೊಮೊಟೊ ಸಿಕ್ಕಿದ್ರೂ ಮಕ್ಕಳು ಸರಿಯಾಗಿ ತಿನ್ನೋದಿಲ್ಲ, ಸೈಡ್ಗೆ ಎತ್ತಾಕ್ತಾರೆ. ಹಾಗಾಗಿ ರುಬ್ಬ ಹಾಕೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ, ರುಚಿನೂ ಚೆನ್ನಾಗಿರುತ್ತೆ, ಹಾಗೆ ನೋಡೋದಕ್ಕೆ ಕಲರ್ ಕೂಡ ಚೆನ್ನಾಗಿರುತ್ತೆ. ಈಗ ಸಾಂಬಾರನ್ನ ಕುದಿಯೋದಕ್ಕೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಒಗ್ಗರಣೆಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ನಾವು ಇಲ್ಲಿ ಒಂದು 3-4 ನಿಮಿಷ ಕುದಿಸಿದ್ರೆ ಸಾಕು. ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ರುಬ್ಬಿದ್ದೀವಲ್ಲ, ಅದನ್ನೆಲ್ಲ ಒಂದು 3-4 ನಿಮಿಷ ಕುದಿಸಿದ್ರೆ ಸಾಕು. ಸಾಂಬಾರು ಪುಡಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಉಪ್ಪು ಖಾರ ಕೂಡ ಕಾಳು ಚೆನ್ನಾಗಿ ಹಿಡಿದಿರುತ್ತೆ. ಮೊದಲೇ ನಾವು ಉಪ್ಪು ಖಾರ ಹಾಕೋದ್ರಿಂದ ಅದೊಂದು ಒಳ್ಳೆ ಬೆನಿಫಿಟ್ಟು. ಕಾಳು ಚೆನ್ನಾಗಿ ಉಪ್ಪು ಖಾರ ಹಿಡಿಯೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ, ಕುಕ್ಕರ್ನಲ್ಲಿ ಯಾವಾಗಲೂ ನಾನು ಸಾಂಬಾರನ್ನ ಬಿಡೋದಿಲ್ಲ, ಇಮಿಡಿಯೇಟ್ ಯಾವುದನ್ನು ಪಾತ್ರೆಗೆ ಶಿಫ್ಟ್ ಮಾಡಿಬಿಡ್ತೀನಿ. ಹಾಗೆ ಈ ಪಾತ್ರೆಯಲ್ಲೇ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪಾತ್ರೆಗೆ ಎಣ್ಣೆ ಒಂದು ಸ್ಪೂನಷ್ಟು, ಸಾಸಿವೆ 1/2 ಸ್ಪೂನಷ್ಟು. ಅದು ಸ್ವಲ್ಪ ಚಟಪಟ ಆದಮೇಲೆ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನೀವು ಈ ಸಾಂಬಾರು ಒಗ್ಗರಣೆ ಮಾಡಬೇಕಾದಾಗ ಆದಷ್ಟು ಬೆಳ್ಳುಳ್ಳಿ, ಈರುಳ್ಳಿನ ಜಜ್ಜಿ ಹಾಕ್ಕೊಳ್ಳಿ. ನೀವು ಹೆಚ್ಚಿ ಹಾಕೋದಕ್ಕಿಂತ ಜಜ್ಜಿದ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ. ನಾಟಿ ಈರುಳ್ಳಿ ಇದ್ದರೆ ನಾಟಿ ಈರುಳ್ಳಿ ಕೂಡ ಬಳಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡಿ. ನೀವು ಇಲ್ಲಿ ಸ್ವಲ್ಪ ಜಸ್ಟ್ ಎಣ್ಣೆಲಿ ಮಿಕ್ಸ್ ಮಾಡಿ ನೀವು ಹಾಕಕ್ಕೆ ಹೋಗಬೇಡಿ, ಅಷ್ಟೊಂದು ಚೆನ್ನಾಗಿರಲ್ಲ. ಈ ರೀತಿ ಕಲರ್ ಚೇಂಜ್ ಆಗಬೇಕು, ಹಸಿ ವಾಸನೆ ಕೂಡ ಹೋಗಿರುತ್ತೆ. ಈ ಕಲರ್ ಚೇಂಜ್ ಆದರೆ ಇರೋ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಈ ಹಳ್ಳಿ ಕಡೆ ಕಲ್ಲು ಒಗ್ಗರಣೆ ಹಾಕ್ತಾರೆ, ಬೆಂಚ್ಕಲ್ಲು ಅಂತ ಗೊತ್ತಿರ್ಬೋದು ಕೆಲವರಿಗೆ. ನಾನು ಸುಮಾರು ಸಲ ತೋರಿಸಿದ್ದೀನಿ ವಿಡಿಯೋದಲ್ಲಿ. ನಾನು ಬೆಳಗ್ಗೆನೇ ಮಾಡ್ತಾ ಇರೋದ್ರಿಂದ, ನಾಷ್ಟ ಬದಲಿಗೆ ನಾನು ಅಡುಗೆನೇ ಮಾಡೋದ್ರಿಂದ ನನಗೆ ಕಲ್ಲನ್ನ ಬಿಸಿ ಮಾಡೋದಕ್ಕೆ ಟೈಮ್ ಸಾಕಾಗಲಿಲ್ಲ.
ಹಾಗಾಗಿ ನಾನು ಹಾಗೆ ಪ್ಲೈನ್ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈಗ ಕುಕ್ಕರಿಂದ ಸಾಂಬಾರನ್ನೆಲ್ಲ ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಕುಕ್ಕರ್ನೆಲ್ಲ ತೊಳೆದು ಒಂದು 50 ml ಅಷ್ಟು ನೀರು ಹಾಕ್ಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೊಳ್ಳಿ. ನಾನು ಆವಾಗಲೇ ಹೇಳ್ದಂಗೆ ಹುರ್ಗಡ್ಲೆ ಎಲ್ಲ ಹಾಕಿರೋದ್ರಿಂದ ಸಾಂಬಾರು ತಣ್ಣಗಾಗ್ತಾ ಆಗ್ತಾ ಇನ್ನೂ ಗಟ್ಟಿ ಆಗುತ್ತೆ. ನೀವು ನೋಡ್ಕೊಳ್ಳಿ ಎಂದಕ್ಕೆ ಮಾಡ್ತೀರಂತ. ಸ್ವಲ್ಪ ಹುಳಿ ಮತ್ತು ಉಪ್ಪು ಎಲ್ಲ ಮುಂದೆ ಇರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ಗೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, 1/4 ಸ್ಪೂನಷ್ಟು. ಏನು ಸಖತ್ತಾಗಿರುತ್ತೆ ಗೊತ್ತಾ, ಬೆಲ್ಲ ಹಾಕೋದ್ರಿಂದ ಹಾಕಿದ್ದೀರಂತ ನಿಮ್ಗೆ ಗೊತ್ತಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಸಾಂಬಾರು ರೆಡಿ ಹಾಗೆ ಹೋಯಿತು. ನಿಜವಲ್ಲ ಒಗ್ಗರಣೆ ಕೊಟ್ಮೇಲಂತೂ ಎಷ್ಟು ಘಮ ಅಂತಿದೆ ಗೊತ್ತಾ, ಅಡುಗೆ ಮನೆ ಎಲ್ಲ ಘಮ ಅಂತಿರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಅನ್ನ ಜೊತೆಗೆ ಮುದ್ದೆ ಜೊತೆಗೆ ನೀವು ಹೆಂಗೆ ಬೇಕಾದ್ರೂ ಸರ್ವ್ ಮಾಡಬಹುದು. ಇಡ್ಲಿ, ದೋಸೆ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ನಾವು ಈ ಮಸಾಲೆ ಏನು ರುಬ್ಬಿದ್ದೀವಿ ಸಿಂಪಲ್ಲಾಗಿ, ಅದೇ ಥರ ನೀವು ಯಾವುದೇ ಹಸೆಕಾಳು ಸಾಂಬಾರು ಮಾಡಿದಾಗೂ ರುಬ್ಬಿಟ್ಟು ಹಾಕ್ಬೋದು. ತರಕಾರಿ ಇದ್ದರೆ ಇನ್ನೂ ಸಾಂಬಾರು ಜಾಸ್ತಿ ಆಗುತ್ತೆ ಕ್ವಾಂಟಿಟಿ ಕೂಡ. ನಾನು ತರಕಾರಿ ಬೇಡ ಅಂತಲೇ ಕ್ವಿಟ್ ಮಾಡಿ ಬರೀ ಕಾಳು ಹಾಕಿ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ನಿಮ್ಮ ಕಮೆಂಟ್ ಏನಾರಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಭಿಪ್ರಾಯ ಅನಿಸಿಕೆಗಳನ್ನ.